ಎಲ್ಲ ಸಂದಾಕದಲ್ವಾ? ಹಾಂ, ಯಾವ ನನ್ನ ಮಗನು ಏನು ಮಾತಾಡ್ಬಾರ್ದು, ಹಂಗೆ ರೆಡಿಯಾಗಿವನಿ. ಹಾಂ, ಏನ್ರೆ ಏನ್ರೆ ಬೆರೆದು ಬಾ. ಓ ಓ ಬರ್ತಾ ಇವನಿ. ಅದೇನು ಇದೇನು ನಿಮ್ಮ ಅವತಾರ ಅಂತವ? ಯಾಕೇನ್ರೆ ಸಂದಾಕಿಲ್ವಾ? ನೋಡು, ಬಿಳಿ ಅಂಗಿ ಇಕ್ಕೊಂಡು ಹೆಂಗ್ ಪಳ ಪಳ ಮುಗಿಸ್ತೇವನಿ. ರಾಜಕಾರಣಿಗಳು ಬಿಳಿವೇ ಇಕ್ಕಬೇಕು. ಹೆಂಗೆ ಸರ ಕಾಣ್ತೀನ? ನೋಡು ದೃಷ್ಟಿ ತೆಗಿಯಂಗಿವನ. ಹ್ಞೂ ದೃಷ್ಟಿ ತೆಗಿಯಂಗೆ ಇದ್ದೀರಿ. ಇದೇನು ನಿಮ್ಮ ಅವತಾರ ಅಂತವ? ಅಲ್ಲ, ಮಾಮೂಲಿ ಅಂಗಿ ಇಕ್ಕೊಂಡೋಗಿರಿ, ಯಾರು ದುಪ್ಪಿಡೋರೆ, ಅದೇ ಸಂದ ಕಾಣ್ತಿರ್ಲಿಲ್ವೇ? ಇದ್ರಲ್ಲೇನೋ ಒಳ್ಳೆ ಹೊಸ್ತಾಗಿ ಕಾಣ್ತೀರಪ್ಪ. ಅಯ್ಯ ದಡ್ಡನ್ರಿ, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ. ಈಗ ನಾನು ರಾಜಕಾರಣಿಗಳೆಲ್ಲ ಬಿಳಿ ಬಟ್ಟೆಯ ಇಕ್ಕೊಳ್ಳೋದು. ಅದಕ್ಕೆ ನಾನು ಹೊಸ ಸಲ್ಟ್ ತಗೊಬಂದು ಇಕ್ಕೊಂಡಿವ್ನಿ. ಹೆಂಗೆ ಕಾಣ್ತೀವಿ ಹಂಗೆ ಆ ಮಿನಿಸ್ಟ್ರ್ ಕಾಣಕ್ಕಿಲ್ವೇ? ಮತ್ತೆ ಸುಮ್ಕೆ ಈ ಸತೀಶ ಅಂದರೆ ಇಡೀ ಊರಿನವ್ರ ಮುಂದೆ ಭಾಷಣ ಮಾಡ್ತೇವ್ನಿ. ಎಲ್ಲ ಬೆಚ್ಬಿಡ್ಬೇಕು. ಯಾಕೆ ಬೆಚ್ಬಿಡ್ಬೇಕು? ನಿಮ್ಮ ಬಟ್ಟೆ ನೋಡಿ ಬೆಚ್ಬಿಡ್ಬೇಕೆ, ಇಲ್ಲ ನಿಮ್ಮ ಭಾಷಣ ಕೇಳೆ? ಏನ್ರಿ ಹೆಂಗನ ತಿಳ್ಕೊ. ಸರಿ, ನಾನು ಭಾಷಣ ಮಾಡಕ್ಕೆ ಹೋಯ್ತೇವನಿ. ಸಂದಕ್ಕೆ ರೆಡಿಯಾಗಿನ ಹೇಳು. ಸಂದಕ್ಕೆ ರೆಡಿಯಾಗಿದ್ದೀರಿ, ಹೋಗಿದ್ದು ಬನ್ನಿ. ಅದೇನು ಭಾಷಣ ಮಾಡ್ತೀರೋ ಅಲ್ಲೊಂದ್ಸರಿ ಮಾಡ್ಬಿಟ್ಟು ಬಂದ್ಬೇಕು, ಮನೆಯಲ್ಲೂ ಮಾಡಿ ನಾವು ಕೇಳೋಣ. ಅದ್ಯಾಕೆ ರಂಗದ್ದಿ ನೀನು ಬರಕ್ಕಿಲ್ವೇ? ಬಾ ಬಂದು ಕೇಳು ನಿನ್ನ ಗಂಡನ ಭಾಷಣ. ಬೇಡ, ಗಂಡನ ಭಾಷಣ ಕೇಳಕ್ಕೋರೆ ಮಗಳ ಭಾಷಣ ಶುರುವಾಗ್ತದೆ ಅಲ್ಲಿ 4 ಜನದ ಮುಂದೆಲಿ. ಏನು ಬೇಡ, ಅವಳು ಇಸ್ಕೊಂಡು ನಾನು ಮನೆಗೆ ಇರ್ತೀನಿ. ನೀವು ಹೋಗೋದೇನು ಭಾಷಣ ಮಾಡ್ಕೊಬರ್ರಿ ಯಜಮಾನ್ರೆ, ಸಂದಾಕಿದ್ದೀರಿ. ಸರಿ ಹೇಳ್ರೆ, ನನಗಿಬ್ಬರನ್ನ ಆಶೀರ್ವಾದ ಮಾಡ್ಬಿಡು. ಹಾಂ, ಅಯ್ಯಯ್ಯೋ ಇದೇನು ಮಾಡ್ತೀರಿ ನೀವು? ಅಯ್ಯೋ ಬಿಡಿ ಅತ್ಲಾಗೆ. ಯಾಕೆಂದ್ರೆ ಬಾಯ್ ಬಿಟ್ಕೊಂಡು ಅಷ್ಟು ದೂರ ನಿಂತ್ಕೊಬಿಟ್ಟೆ. ಈಗ ನೀನೇನಾದ್ರು ಒಳ್ಳೆ ಕೆಲಸ ಮಾಡುವಾಗ ನನಗೆ ಆಶೀರ್ವಾದ ಕೇಳಕ್ಕಿಲ್ವೇ? ಹಂಗೆ ಅಲ್ವೇ ಇದುವೆ? ಅಯ್ಯೋ ಕರ್ಮವೇ, ನಿಮಗೆ ಎಲೆಕ್ಷನ್ ಅಂದ್ಕೊಂಡು ತಲೆ ಕೆಟ್ಟಂಗೆ ಆಡ್ತಿದ್ದೀರಿ. ಸುಮ್ಕೆ ಹೋಗ್ಬಿಟ್ಟು ಬರ್ರಿ. ಆಶೀರ್ವಾದ ಅಂತ ಆಶೀರ್ವಾದ. ತಮಾಷೆ ಮಾಡಿದೆ. ಬಾಯ್ ಟಿಯು. ಅಯ್ಯ ಇವ್ರೇನಪ್ಪ ಹಿಂಗಾಡ್ತಾವ್ರೆ? ಬತ್ತಾ ಲೋ ಮದುವೆಗಂಡು. ಹಾಂ ಸತೀಶಣ್ಣ ಬಂದ್ಬಿಟ್ಟ? ಬಾ ಕುತ್ಕೋ ಬಾ. ಸತೀಶಣ್ಣ ಕುತ್ಕೋ ಬಾ. ಅದ್ಯಾಕೆ ಆಪ್ಮೆಂಟ್ಲು ಹಂಗಾಡ್ತಿದ್ಯಾ? ನಾನು ನಿನ್ನೇನು ಯಾವತ್ತೂ ನೋಡಿಲ್ವೇನು? ಅದಲ್ಲ, ಅದು ಸ್ಯಾನೆ ದಿವಸದ ಮೇಲೆ ನೀನು ನೋಡಿದ್ನಲ್ಲ, ನಂಗೆ ಖುಷಿ ಐತೆ. ಅದೇ ನಿನ್ನ ಖುಷಿ ಫೋನಲ್ಲೇ ಕಂಡೀವ್ನಿ. ನೀ ತಲೆ ಎಲ್ಲಿ ನಿನ್ನ ಗಂಡ ಕರಿ ಅವನ್ನ ಕರ್ರಿ, ಇವಳು ಬತ್ತಾವಳೆ. ಓಹೋ ಬರಬೇಕು ಬಡವ್ರ ಮನೆಗೆ ಭಾಗ್ಯ ಬಂದಂಗೆ. ಸತೀಶಣ್ಣ ಹೆಂಗಿದ್ದಿ? ಹೆಂಗಪ್ಪ ಇರೋಣ, ಇಂಥ ಆಪ್ಮೆಂಟ್ಲಂತ ತಂಗಿ ಕಂಡು ನೀನಂತ ಮದುಗಣ್ಣ ಬಾಮೈದ ಅನ್ಕಂಡು ನೆಮ್ಮದಿಯಾಗಿರಕ್ಕೆ ಬಿಟ್ಟಿರಾ? ನಾನೇನೋ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದವನ್ನ ಒಂದೇ ಸಮ ಫೋನ್ ಮಾಡಿ ಕರ್ರಲ್ಲ, ಏನಂತ ಈ ಸೀಸ ನಿಮ್ಮ ಮನೆಗೆ ಅಂತ. ಏನು ಫೋನ್ ಮಾಡ? ಯಾರು ಕರೆದಿದ್ದು? ಇದೆಲ್ಲ ಹಿಂಗೆ ಕೇಳಿ ಪಕ್ಕದಲ್ಲೇ ನಿಂತವಳಲ್ಲ, ಕೇಳು ನೀನೇನ್ರ. ಓ ಇದು ಇವಳ್ದೆ ಕೆಲಸ. ಒಲಿ ಬಿಡು. ಸರಿ ಕುತ್ಕ. ಏನು ಕುಡಿತೆ? ಟೀ ಕಾಫಿ ಜ್ಯೂಸು? ಎಲ್ಲ ಹುಡ್ಗ ಅಡುಗೆ ಮಾಡೋದು ಕಲ್ತಿದ್ಯಲ್ಲ, ಕೇಳ್ಬೇಕಾದವ್ರೆ ಬಾಯಿ ಬೀಗ ಹಾಕೊಂಡು ನಿಂತವ್ರೆ. ನೀನು ನೋಡೋರು ಒಂದೇ ಸಮಕ್ಕೆ ಬಡಬಡ ಅಂತ ಕೇಳ್ತಿದ್ಯಲ್ಲೋ, ಅವ್ರಿಗೆ ಅದೆಲ್ಲ ತಲೆಗೆ ಹೋಗಿಲ್ಲ. ನಡಿ ಕುತ್ಕ. ಓ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಸರಿ ಬಾ ಕುತ್ಕ ಬಾ. ಅಪ್ಪೆಂಟ್ಲು ಹೋಗು, ಏನಾರು ಮಾಡ್ಕೊಬಾ ಹೋಗು. ತಿರ್ಗಾ ಯಾಕವ ಹಿಂಗೆ ನಿಂತಿದ್ದೀ? ಹೋಗು. ಇಲ್ಲ, ನಾನು ನಿನ್ನ ಕೂಟೆ ಹೊಸಿ ಮಾತಾಡಬೇಕು, ಅದಕ್ಕೆ ಫೋನ್ ಮಾಡಿ ಕರೆದಿರೋದು. ನಾನು ಮಾತಾಡ್ಬಿಟ್ಟು ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ, ಅವಾಗ ಬೇಕಾರೆ ನೀವು ಮಾತಾಡ್ಕೊಳ್ಳಿ. ಓ ಸರಿ, ಅದೇ ಆಗ್ಬಿಡ್ಲಿ. ಅಷ್ಟು ಅರ್ಜೆಂಟಾಗಿ ಬಿರುನ್ ಬಾ ಅಂತ ಫೋನ್ ಮಾಡಿದಲ್ಲ, ಏನು ಇಸಿ ಹೇಳು. ಸತೀಶಣ್ಣ, ನೀನು ನಮ್ಮ ಅಣ್ಣಿದ್ದಂಗೆ ನೀನು ನಮ್ಮ ಅಣ್ಣಯ್ಯ. ಆ ಒಡೋರ್ತವನು ಯಾತಕ್ಕೂ ಲಾಯಕ್ಕಿಲ್ಲ. ನಾನೇನೇ ಕಷ್ಟ ಸುಖ ಅಂದ್ರೂ ನಿಂತು ಅದಾನೆ ಹೇಳ್ಕೊಳ್ಳೋದು. ನಮ್ಮ ಮದುವೆ ಮಾಡಿಸ್ತವನು ನೀನೇ, ಇದುವರೆಗೂ ನಮ್ಮ ಕಷ್ಟ ಸುಖ ನೋಡಿದವನು ನೀನೇಯ. ಈಗ ನಮ್ಮ ಮಧ್ಯ ಬಂದಿರೋದ ಬಗೆಹರಿಸ್ಬೇಕಾದವನು ನೀನೇಯ. ಹೇಳವ ಅದೇನು ಹೇಳ್ಬಿಡು. ನಾನು ಕೇಳಿ ಸಾಕಾಗೋದೆ ನಿಮ್ದ. ಇದು ಹೇಳು, ಕೇಳ್ತೀನಿ. ಸತೀಶಣ್ಣ, ಈ ತಿತ್ಲಾಗ ಅವ್ರು ಯಾಕೋ ನನ್ನ ಕೂಡ ಸಂದಾಕ್ ಮಾತಾಡೋಕ್ಕಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿಂದ ಎದ್ದೋಯ್ತಾರೆ. ನಾನು ಕೂಟೆ ಮಾತಾಡಿದ್ರೆ ಇಲ್ಲಿ ಬಲ್ದಿರೋ ತಕ್ಕಂಡು ಜಗಳ ಆಡ್ತಾರೆ. ಇವರು ಹಂಗೆ ಆಡ್ತಾರೆ, ಇವರು ಹಂಗೆ ಆಡ್ತಾರೆ. ನಾನು ಹೋಗಿದ್ದು ಬಂದಿದ್ದು ಆಯ್ತಲ್ಲ, ಹೊಸಿಸು ಚೆನ್ನಾಗಿದ್ರು. ಈಗ ನೋಡಿದ್ರೆ ಸುಮ್ಕೆ ಜಗಳ ಆಡ್ತಾರೆ. ನೀನೇ ಕೇಳೋವ್ರ? ನಾನೇನು ಮಾಡ್ಯವನಿ? ಈಗೇನು ಮಾಡಲಿ ನಾನು?
ಒಂದು ನಿಮಿಷ ಕಣ್ಣೀರು ಯಾಕೆ ಸುಮ್ಕಿರು, ಒಂದು ನಿಮಿಷ ಕೇಳ್ತೀನಿ. ಏನಪ್ಪ ಮದುವೆ ಗಂಡೆ ಯಾಕ್ಲಾ ಒಂದಾದ್ಮೇಕೊಂದು ಒಂದ್ಸತಿ ಅವಳು ಒಂದ್ಸತಿ ನೀನು ತಕ್ಕತಾನೇ ಇರ್ತೀರ ಜಗಳವಾ? ಮದುವೆ ಆದಾಗಿಂದ ನಿಮ್ಮದೇ ಇರೋಕ್ಕಾಯ್ತಾ ಅಲ್ವ ನಿಮ್ಮ ಕೈಲಿ? ಏನು ನಿಮ್ಮ ಬಾದಿಗಳು ಹೇಳ್ಬಿಡತ್ತೆಗೆ. ಸುಮ್ಕಿರು ಸತೀಸಣ್ಣ, ಈ ನಾಟಕದ ಕಣ್ಣೀರ ನಂಬೇಡ. ಅವಳನ್ನ ಹಿಂಗೆ ಕಣ್ಣೀರು ಹಾಯ್ಕೊಂಡು ನಿಲ್ಬಲ್ದಿರೋ ಹೇಳ್ತೀರ ನಾನು ಮನ್ಸಾಗಿರೋಕ್ಕಿಲ್ಲ. ಬೇಡ, ಕಾಡು ಮನ್ಸಾಗುವಂತೆ ಫಸ್ಟು ನೀನು ಯಾಕೆ ಹಿಂಗೆ ಆಡ್ತಿದ್ಯಾ ಅದು ಹೇಳು. ಅವಳು ಯಾಕೆ ಕಣ್ಣೀರು ಹಾಕಂಗೆ ನೀನು ಮಾಡಿದ್ಯಾ ಅದು ಹೇಳು. ನನಗೇನು ಕೇಳಬೇಡ, ಎಲ್ಲ ನಿಂಗೆ ಗೊತ್ತದೆ. ಸುಮ್ಕಿದ್ಬಿಡ್ರಿ. ಪವಿ, ನಾನು ನಿನ್ನ ಗಂಡನ ಕೂಟೆ ಮಾತಾಡಬೇಕು. ನೀನಿದ್ರೆ ಅವನು ದೂರಾಸ್ಮನಿ. ಸುಮ್ಕೆ ಕಣ್ಣೀರು ಹಾಕ್ಕೊಂಡು ಇಲ್ಲಿ ನಿಂತಿರಬೇಡ. ತಗೊಳ್ಗಂಬೆ ನಿಂತಂಗೆ ಒಳಗೆ ಹೋಗಿ ಅದೇನು ಕಾಫಿ ಜ್ಯೂಸ್ ಮಾಡ್ತೀಯೋ ಇಲ್ಲ ಹುಡುಗಿನೇ ಮಾಡಿಕ್ಬಿಡ್ತೀಯೋ, ಒಂದು ಅರ್ಧ ಗಂಟೆ ಹೋಗು. ಹಂಗೆ ಮತ್ತೆ ತಗೋಗೋರೆ. ಅತ್ತೆ ಇಲ್ಲ, ಅದು ಯಾವುದೋ ಫಂಕ್ಷನ್ ಅದೇ ಅಂತ ಹೋಗೋರೆ. ಒಳ್ಳೇದಾಯ್ತು, ಹೋಗು. ಸತೀಸಣ್ಣ, ಟೀ ಮಾಡ್ಲಾ ಕಾಫಿ ಮಾಡ್ಲಾ? ಒಂದು ಕೆಲಸ ಮಾಡುವ, ಫಸ್ಟು ಸಾರು ಮಾಡು, ಆಮೇಲೆ ಅನ್ನ ಮಾಡು, ಆಮೇಲೆ ಟೀ ಮಾಡು. ಏನಿಲ್ಲ ಹುಡುಗ, ಯಾಕ್ಲಾ ಈಗಾರ ನಿಧಾನಕ್ಕೆ ಮಾತಾಡ್ಲಾ? ಬರ್ರ ಇಲ್ಲಿ ಪಕ್ಕ ಕೂತ್ಕೋ. ಏನಿಲ್ಲ ಬಿಡು ಸತೀಸಣ್ಣ, ನಿಂದೇ ನಿನ್ಗಾಗಿರುವಾಗ ಸುಮ್ಕೆ ನಿನ್ನ ಬೇರೆ ಫೋನ್ ಮಾಡಿ ಕರೆದವಳೆ. ಹೆಂಗೆ ನಡೀತದೆ ಎಲೆಕ್ಷನ್ ಕೆಲಸ ಎಲ್ಲ? ನಮ್ಮ ಕತೆ ಬಿಡು. ಅದು ಹೆಂಗ್ಲ ಬಿಡೋಕ್ಕಾದತ್ತು? ಅದೂ ಬೇಕು ಇದೂ ಬೇಕು. ನಾನು ನಮ್ಮ ಮಾವನಿಗೆ ಅಕ್ಕನ ಮಗ ಅಲ್ಲ ಕಣ್ಲ, ಹಿರಿ ಮಗ ಇದ್ದಂಗೆ. ಅವ್ರ ಮನೆಗೆ ಏನೇ ತೊಂದರೆ ಆದ್ರೂ ನಾನು ಅದರದ ಜವಾಬ್ದಾರಿ ಹೊತ್ಕೋಬೇಕು ಕಣ್ಲ. ಆ ಋಣ ನನ್ನ ಮೇಕದೆ. ಏನು ಇಸ್ಯ ಹೇಳು, ನನ್ನ ಎಲೆಕ್ಷನ್ ಕತೆ ಬಿಡು. ಅದು ಹೆಂಗೋ ನಾನು ಮಾಡ್ಕೊತೀವ್ನಿ. ಅರ್ಪಾಡ್ಗೆ ಅದಾಯ್ತಾ ಅದೇ. ಆ ಎಲೆಕ್ಷನ್ ಭಾಷಣದಾಗಿದ್ದಾಗಲೇ ಈ ಮಾತಾಯಿ ಫೋನ್ ಮಾಡಿಗಳು ಬಾ 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 ಅಂದ್ಲು. ಅಲ್ಲಿ ಮುಗಿಸ್ಕೊಂಡವನೇ ನೋಡಿ ಇತ್ತಾಗಿ ಸೀದಾ ಓಡಿ ಬಂದೀವ್ನಿ. ಮಾಡೋ ಕೆಲಸಗಳೆಲ್ಲ ಇಂಥವೆಯ. ಸರಿ, ಇಷ್ಟಪಟ್ಟು ಮದುವೆ ಆಗಿದ್ದಿ, ಈಗ ಅವಳು ಮಾಡೋ ಕೆಲಸದ ಬಗ್ಗೆ ಬೇಜಾರು ಮಾಡ್ಕೊಂಡು ಏನು ಮಾಡೋಕ್ಕಾದತ್ತು? ಕಷ್ಟವೋ ಇಷ್ಟವೋ ಇಷ್ಟಪಟ್ಟು ಮೇಕೆ ಸಹಿಸ್ಕೋಬೇಕು. ಸರಿ, ಈಗ ಏನು ನಿಮ್ಮಿಬ್ಬರು ಬಾಧೆ? ಈಗ ಅವಳು ಹೋಗಿದ್ಲು, ನೀನೇ ಹುಡುಕಿಸ್ಕೊಂಡು ಬಂದೆ. ಎಲ್ಲ ತೀರ್ಮಾನ ಮಾಡಿ ನಾನು ಬಿಟ್ಟು ಹೋದೆ ತಾನೆ. ನೆಟ್ಗೆ ಇದ್ರಲ್ಲ, ಈಗ ಇದಕ್ಕಿದಾಗ ಏನಾಯ್ತು ನಿಮಗೆ? ಸುಮ್ಕಿರ್ ಸತೀಸಣ್ಣ, ಇವಳು ಮಾಡಿದ ಕೆಲಸಕ್ಕೆ ಈಗ ಅದು ಹೆಂಗೋ ಬಿಸಿ ತುಪ್ಪ ಆಗೋದೆ. ಉಗ್ಳಂಗೂ ಇಲ್ಲ ನುಗ್ಗಂಗೂ ಇಲ್ಲ ನನಗೆ. ನನ್ನ ಮುಂದೆ ಚಿಕ್ಕ ಚಿಕ್ಕ ಹುಡುಗರಲ್ಲ, ನನ್ನ ಸಂಸಾರ ನೋಡಿ ನನ್ನನ್ನು ನೋಡಿ ಆಡ್ಕೊಂಡು ನಗ್ತಾವ್ರೆ. ಮೊನ್ನೆ ದಿವಸ ಏನಾಯ್ತು ಗೊತ್ತೇ? ಬಾರ್ ನಕ್ಕೂತೀವ್ನಿ ಇದೇ ತಲೆ ಬಿಸಿಯಾಗೆ. ಯಾವ ನನ್ನ ಮಗನು ಓಡೋಗಿದ್ದವಳನ್ನ ಬಂದಿದ್ದಿ, ನಿಂದು ಒಂದು ಜನ್ಮವ ಅಂತ ಮಕ್ಕೂಗಿತಾನೆ. ತಿರುಗಿಸ್ ಮಾತಾಡೋಕ್ಕೆ ಮಾತೇ ಇಲ್ಲ ಗೊತ್ತೇ? ಓಹೋ, ಈ ಜಗಳಕ್ಕೆ ಹುಟ್ಟಿರೋ ಕಾರಣ ಬಾರ್ನಾಗದೆ. ನೀನು ಯಾಕೆ ಹೋಗಿದ್ದೆ ಅಲ್ಲಿಗೆ? ಇದೇನು ಮಾಡೋದು? ನೆನ್ಸ್ಕೊಂಡಾಗೆಲ್ಲ ಮೈಯೂರಿತದೆ. ಅದು ಯಾವನ ಜೊತೆಗೋ ಸುತ್ತುತ್ತಿಲ್ಲಲ್ಲ, ಕೋಪ ಬರೋಕ್ಕಿಲ್ವೇ? ಅದೆಲ್ಲ ಆಗೋಗಿದ್ದು. ಅವಳು ಹೇಳಲಿಲ್ವೇ ಫ್ರೆಂಡು ಅಂತವ? ಹಂಗಿನ್ನೊಬ್ಬನ್ನ ಕಟ್ಕೊಂಡು ಹೋಗಿದ್ದೀರೆ ನೀನು ಕೂಟ ಯಾಕೆ ಬರೋಳು? ನೀನೊಬ್ಬ ಅದಕ್ಕೆಲ್ಲ ತಲೆಕಿಸ್ಕೊಂಡಾರೆಲ್ಲ. ಅದು ಅಲ್ಲಿಗೆ ಬಿಟ್ಬಿಡ್ಬೇಕು. ಯಾವನ ಅಂದ ಅಂದ್ಬಿಟ್ಟು ನೀನು ಸಂಸಾರ ಹಾಳು ಮಾಡ್ಕೊಂಡು ಜಗಳ ತಂದ್ಕೊಂಡ್ರೆ ಅದನ್ನೂ ಅಂತಾರಪ್ಪ. ಹಂಗಂತ ಏನು ಮಾಡಿ? ದಡ್ಡ ಅವ್ರು ಅಂದಿದ್ದಕ್ಕೆಲ್ಲ ತಲೆಕಿಸ್ಕೊತಾರೆ. ನೀನು ಬಾರ್ಗೆ ಹೋಗಿದ್ದೆ ಫಸ್ಟು, ಅಲ್ಲಿ ಕುಡುಕ್ ನನ್ನ ಮಕ್ಕಳು ಬಾಯಿ ಬಂದಂಗೆ ಮಾತಾಡೋರೆ. ಅದಕ್ಕೆ ತಲೆಕಿಸ್ಕೊಂಡು ಇನ್ನೂ ಕುಡ್ಕೊಳ್ಳೋ ಕೆಲಸ ಮಾಡ್ಕೊಂಡಿದ್ದೆ. ನೀನು ಅವಳು ನೋಡಿದಾಗ ಅದನ್ನು ಯಾಕಪ್ಪ ನೆನ್ಸ್ಕತಿ? ಅದಕ್ಕೆ ಮುಂಚೆ ನೀವು ಚೆನ್ನಾಗಿಲ್ವ? ಅದನ್ನು ನೆನ್ಸ್ಕೊಳ್ಳ. ನಿಂಗೇನು ಬುದ್ಧಿವಾದ ಹೇಳ್ಬೇಕಲ್ಲ ಮುರಳಿ ನಿಂಗೆ? ನೀನು ಹಿಂಗಿದ್ರೆ ನಿಮ್ಮವಂಗೂ ಅವಳು ಸದ್ರ ಹಾಕಿಲ್ವಲ್ವಾ? ಹಿಂಗಾರೆ ಸಂಸಾರ ಬದುಕ್ತದಲ್ಲ. ನಮ್ಮ ಮಾವ ಜಮೀನ್ದಾರ ಕಣೋ, ಹುಷಾರಿಲ್ಲ ಮನ್ಸ. ಅವ್ರ ಮಗಳು ಮದುವೆ ಮಾಡ್ಕೊಂಡು ಹಿಂಗೆಲ್ಲ ಆದರೆ ಹೆಂಗ್ಲ? ಇದೆಲ್ಲ ಯೋಚನೆ ಮಾಡಿ ತಾನೇ ನೀನು ಒಳ್ಳೆ ಕರ್ಕೊಬಂದೆ. ನಾನು ಹೋದ್ರೋಗ್ಲಿ ಬಿಟ್ಬಿಡು ಅಂದಿದ್ದೆ. ಕರ್ಕೊಬಂದು ನೆಟ್ಟಿಗಿರ್ಬೇಕಾ? ಯಾವನೋ ಏನೋ ಅಂದ ಅಂತ ದಾರಿ ಹೋಗ್ಕೊಂಡು ಮಾತಿಗೆ ಬೆಲೆ ಕಟ್ಕೊಂಡು ಮನೇಲಿ ಸಂಸಾರ ಮಾಡ್ಕೋಬೇಕಲ್ಲ? ಅವಳು ಆಪ್ ಮೆಂಟ್ಲು ಚಿಕ್ಕ ಹುಡುಗಿ ಮಾಡ್ಕೊಂಡೆ ತಾನೆ. ಈಗ ಹೆಚ್ಚೋ ಕಡಿಮೆ ಸಹಿಸ್ಕೋಬೇಕಲ್ಲ? ಸತೀಶಣ್ಣ ಹಂಗಲ್ಲ ಓಸಿ, ನನ್ನ ಮಾತು ಅರ್ಥ ಮಾಡ್ಕೊ. ನೋಡ್ಲಾ, ನಿನಗೆ ನಾನು ಹೇಳೋಷ್ಟೇನಿಲ್ಲ. ನೀನು ನನಗೆ ಚೆಂದಾಕಿ ಓದ್ಕೊಂಡು ಸಮಾಜ ತಿರುಗಿ ನೋಡಿರಾನೆ. ಒಂದು ಸತಿ ಹಾಳು ಮಾಡ್ಕೊಂಡ್ರೆ ಆಮೇಲೆ ಮತ್ತೆ ಸಿಗೋಕ್ಕಿಲ್ಲ. ಅದು ಗೊತ್ತಿದೆಯಾ? ಓದೋಳನ್ನ ಕರ್ಕೊಬಂದಿದ್ದಿ. ಈಗ ನೆಟ್ಟಿಗೆ ಬಾಳಿಸ್ಕೊಂಡು ನಾಲ್ಕು ಚಂದ ಬದುಕೊಂಡು ಹೋಗ್ಬೇಕು. ಅದನ್ನು ಬಿಟ್ಟು ಅದು ಹಂಗಾಗಿತ್ತು, ಇದು ಹಿಂಗಾಗಬಾರ್ದಾಗಿತ್ತು, ಅವನಂದ ಇವನು ಓದ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಈಗ ಇಷ್ಟ ಆಗದೆ, ನಾಳೆಗೆ ಇನ್ನೂ ದೊಡ್ಡದಾಯ್ತದೆ. ಅವಾಗಲೂ ಮರ್ಯಾದೆ ಯಾರ್ದಿಲ್ಲ ಹೋಗೋದು ನಿಂದೆ ಅಲ್ವೆಲ್ಲ? ಹಾಕು ಬೆಳೆ ಸಮಕ್ಕೆ ಇದ್ದತೆ ಅಲ್ಲ. ಹಂಗೆ ಜೀವನದಾಗ ಎಲ್ಲವೂ ಒಂದೇ ಸಮಕ್ಕೆ ನಡೆಯೋಕ್ಕಿಲ್ಲ. ಹೆಚ್ಚು ಕಡಿಮೆ ಆಗ್ತದೆ, ಸಹಿಸ್ಕೊಂಡು ಹೋಗ್ಬೇಕು. ಮನ್ಸ ಅನ್ಮೇಕೆ
ಅವೆಲ್ಲ ಇದ್ದಿದೆ. ಎಲ್ಲಿ ಯಾವ್ದು ಬಿಡಬೇಕು, ಯಾವುದನ್ನ ಕಟ್ಕೋಬೇಕು, ಯಾವುದನ್ನ ಮರಿಬೇಕು, ಯಾವುದನ್ನ ನೆನಪಲ್ಲಿ ಇಕ್ಕೋಬೇಕು, ಅದನ್ನೇ ಅಲ್ವಲ್ಲ ಮನ್ಸ ತಿಳ್ಕೊಬೇಕಾಗಿರೋದು. ದುಡ್ಡು ಕಾಸು ಇವತ್ತು ಬರ್ತದೆ ನಾಳೆ ಕೋತದೆ ಅದೆಲ್ಲ ಕಣ್ಲ. ಮನ್ಸ ಅದವನು ಬದುಕದ ಕಲಿಬೇಕು, ಅದೇ ಬದುಕು. ಅವಳೇನೋ ಆಡ್ತಾಳೆ ಅಂತ ಅವಳ ಸಮಕ್ಕೆ ನೀನು ಆಡೋರೆ ಆಯ್ತದೆ ಅಲ್ಲ. ಅವಳನ್ನ ಅಪ್ಪೆಂಟ್ಲು ಅಂತ ಎಂದು ಕರಿತೀನಿ ಹೇಳು. ಇದಕ್ಕೆ ಏನೋ ಈಗ ಅವಳ ಬುದ್ಧಿ ಅವಳಿಗೆ ಅರ್ಥ ಆಗಿದೆ. ತಪ್ಪು ಮಾಡಿವ್ ನೀನದು ಕಣ್ಣಲ್ಲಿ ನೀರು ಬರುವಾಗಲೇ ಗೊತ್ತಾಕಿಲ್ವೇ. ಈಗ ಹೇಳಿದ ಅರ್ಥ ಮಾಡ್ಕೊಂಬಿಡ್ಲಿ. ಇನ್ನೊಂದು ಕಿತ ನಾನು ಇಲ್ಲಿ ಕರ್ಸ್ಕೋಬೇಡ. ಚಂದ ಹಾಕಿದ್ದೀರಾ, ಕರಿತೀರಾ, ಬತ್ತೀವಿ. ಅದನ್ನು ಬಿಟ್ಟು ಹಿಂಗೆಲ್ಲ ಮಾಡ್ಕೊಂಡ್ರೆ ನನಗೂ ಬೇಜಾರಾಯ್ತದೆ ಕಣ್ಲ. ಇದ್ಯಾಕೆ ಎದ್ಬಿಟ್ಟೆ ಸತೀಸಣ್ಣ? ಸರಿ ಹೇಳೋಷ್ಟು ಹೇಳಿವ್ನಿ. ಇದಕ್ಕೆ ಮೇಲೆ ಒಂದೆರಡು ದಿವಸ ಯೋಚನೆ ಮಾಡು. ಯಾವ ಸರಿ ಅನ್ನಿಸ್ತದ ಆ ದಾರಿಲಿ ಹೋಗು. ಬಲವಂತವಾಗಿ ನಾವು ಅನ್ನ ಕಲ್ಸಿ ಬಾಯಿ ಇಕ್ಬೋದು, ನುಂಗ್ಸೋಕೆ ಹಾಕಿಲ್ಲ. ಆ ನುಂಗೋದು ಬಿಡೋದು ನೀನು ಬಿಟ್ಟಿದ್ದು. ಬಿಸಿ ತುಪ್ಪ ಅಲ್ಲ ಇದು. ಇವತ್ತಿನ ಬಿಸಿ ಅನ್ವಾ ಅಳಿಸಿಸ್ಬಿಟ್ಟು ನಾಳೆ ತಂಗ್ಳಾನ ಮಾಡ್ಕೊಂಡು ಉಣ್ಣೋ ಕೆಲಸ ಮಾಡಬೇಡ. ಬರ್ತೀನಿ ನಾನು ಹೊಸಿ ಬಿಜಿ, ಬೇಜಾರು ಮಾಡ್ಕೋಬೇಡ. ಸಣ್ಣ ಇರು, ನಾನು ಬರ್ತೀನಿ. ನೀನು ಇವತ್ತೇನು ಬರೋದು ಬೇಕಾಗಿಲ್ಲ. ಒಂದೆರಡು ದಿವಸ ಕೂತು ನಾನು ಹೇಳಿದ್ದೆ ಯೋಚನೆ ಮಾಡಿ ನೀನು ಸಂಸಾರ ಸರಿ ಮಾಡ್ಕೊಂಡು ಹೆಂಡ್ರು ಕರ್ಕೊಂಡು ಮನೆಗೆ ಬಾ. ಹೊಸಿ ಎಲೆಕ್ಷನ್ ಕೆಲಸ ಅದೇ. ಪವಿನ ನೋಡಿಲ್ಲ ಅಂತ ಸಸಿ ಹೇಳ್ತಿದ್ಲು, ಕರ್ಕಬಾ ಅವಳು ಮನೆಗೆ. ಆಯ್ತೇ, ಬರ್ತೀನಿ.